ಕನಿಷ್ಠ ವೇತನಕ್ಕಾಗಿ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇರುವ ಪ್ರತಿಭಟನೆ ಮುಂದುವರೆದಿದೆ. ಬೇಡಿಕೆಗಳನ್ನು ಈಡೇರಿಸುವ ತನಕ ಪ್ರತಿಭಟನೆ ಹಿಂತೆಗೆಯುವ ಮಾತೇ ಇಲ್ಲ ಅಂತ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ತಿಳಿಸಿದ್ದಾರೆ. ಇನ್ನು ಮಲಗಿದ್ದ ಹಾವನ್ನ ಬಡಿದು ಎಬ್ಬಿಸುವ ಕೆಲಸ ಸರ್ಕಾರ ಮಾಡಿದೆ. ನಮ್ಮ ಪ್ರತಿಭಟನೆ ಯಾವ ಸ್ವರೂಪ ಪಡೆಯುತ್ತೆ ಕಾದ್ ನೋಡಿ ಅಂತ ವರಲಕ್ಷ್ಮಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಹೋರಾಟಕ್ಕೆ ಎಲ್ಲ ಕಡೆಗಳಿಂದ ಬೆಂಬಲ ಹರಿದು ಬರ್ತಾ ಇದೆ. ಇದನ್ನ ತಡೆಯೋಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಿದ್ದು ನಮ್ಮ ಹೋರಾಟ ವಿಫಲಗೊಳಿಸಲು ಯತ್ನಿಸ್ತಾ ಇದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡಲ್ಲ ಅಂತ ತಿಳಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ 4ನೇ ದಿನವೂ ಮುಂದುವರೆದಿದ್ದು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಅನ್ನೋ ಸೂಚನೆಯನ್ನ ನೀಡ್ತಾ ಸಾಕ್ತಾ ಇದೆ. ಯಾಕಂತಂದ್ರೆ ಪ್ರತಿಕ್ರಿಯೆ ನೀಡಿರುವ ಸಂಘಟನೆಯ ರಾಜ್ಯಾಧ್ಯಕ್ಷೆ, ಇಷ್ಟು ದಿನ ಶಾಂತ ರೂಪದಲ್ಲಿ ನಾವು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಿದ್ದೀವಿ, ಆದರೆ ಸರ್ಕಾರ ನಮ್ಮ ಈ ಪ್ರಯತ್ನಕ್ಕೆ ಹೋರಾಟಕ್ಕೆ ಯಾವುದೇ ರೀತಿಯ ಪ್ರತಿಫಲವನ್ನ ನೀಡ್ತಾ ಇಲ್ಲ. ಹೀಗಾಗಿ ನಮ್ಮ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಕೂಡ ಪಡೆದುಕೊಳ್ಳಬಹುದು ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಸತತ 3 ರಾತ್ರಿಗಳನ್ನ ರಸ್ತೆಯ ಮೇಲೆ ಕಳೆದಿರುವ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಇವತ್ತು ಪ್ರತಿಭಟನೆಯನ್ನ ಮುಂದುವರಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ದೂರದ ಊರುಗಳಿಂದ ಬಂದಿದ್ದಾರೆ. 3-4 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎದುರಿನ ರಸ್ತೆಯಲ್ಲೇ ಅವರು ವಾಸ ಮಾಡ್ತಾ ಇರೋದು. ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಮಲಗೋದು ಕೂಡ. ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿರೋ ಎಷ್ಟೋ ತಾಯಂದಿರು ಕೂಡ ಅದೇ ರಸ್ತೆಯಲ್ಲೇ ಸತತ 4ನೇ ದಿನವನ್ನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಇನ್ನು ನಿನ್ನೆ ರಾತ್ರಿಯ ದೃಶ್ಯವನ್ನ ನಾವು ಗಮನಿಸಬಹುದಾಗುತ್ತೆ. ಯಾವ ರೀತಿ ರಸ್ತೆಯಲ್ಲಿಯೇ ನಿನ್ನೆ ರಾತ್ರಿ ಕೂಡ ಮಲಗುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸುವ ಸೂಚನೆಯನ್ನ ನೀಡಿದ್ರು ಅನ್ನೋದು. ರಾಜ್ಯ ಸರ್ಕಾರ ಯಾವುದೇ ರೀತಿಯ ಬೇಡಿಕೆ ಈಡೇರಿಕೆಗೆ ಮುಂದಾಗುವ ತನಕ ಕೂಡ ನಾವು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಸಂದೇಶವನ್ನ ಮತ್ತೊಮ್ಮೆ ರವಾನೆ ಮಾಡ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಜನರೊಟ್ಟಿಗೆ ಇರುವ ಸಂಘಟನೆಗಳು ಜನರೊಟ್ಟಿಗೆನೇ ಇಲ್ಲಿ ಹೋರಾಟಗಳನ್ನು ನಡೆಸ್ತಾ ಇದೆ. ಜನರಿಲ್ಲದ ಸಂಘಟನೆಗಳನ್ನು ಅವರು ಕರೆದು ಮಾತಾಡಿದ್ದಾರೆ. ಅದರಿಂದಾಗಿ ನಮಗೇನು ಸಮಸ್ಯೆ ಏನಿಲ್ಲ. ಈ ಹೋರಾಟ ಇನ್ನೂ ಕೂಡ ತೀವ್ರಗೊಳ್ಳುತ್ತಾ ಇದೆ. ಮತ್ತು ಇವತ್ತು ನಾವು ಯಾವ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆ ಬೇಡಿಕೆಗಳು ಸರ್ಕಾರ ಪೂರೈಕೆ ಮಾಡಲಿಲ್ಲ ಅಂತ ಹೇಳಿ ನಾವು ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದೇವೆ. ಮುಷ್ಕರದ ನೋಟಿಸನ್ನು ಕೊಟ್ಟೇ ನಾವು ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬೇಡಿಕೆಗಳನ್ನಿಟ್ಟಂಥ ಸಂಘಟನೆಗಳನ್ನು, ಮುಷ್ಕರದ ನೋಟಿಸನ್ನು ಕೊಟ್ಟಂಥ ಸಂಘಟನೆಗಳನ್ನು ಇವತ್ತು ಕರೀಲಾರದೆ ಇವತ್ತು ಬೇರೆಯವ್ರನ್ನ ಕರೆದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ನಮ್ಮ ಹೋರಾಟವನ್ನು ಒಂದು ರೀತಿಯಲ್ಲಿ ವಿಫಲಗೊಳಿಸಲಿಕ್ಕೆ ಮತ್ತು ಈ ಹೋರಾಟಕ್ಕೆ ಏನು ಇವತ್ತು ಹರಿದು ಬರ್ತಾ ಇರತಕ್ಕಂಥ ಬೆಂಬಲ ಇದೆ, ಈ ಬೆಂಬಲವನ್ನು ಒಂದು ರೀತಿಯಲ್ಲಿ ಬರಲಾರದೆ ಇರುವ ಹಾಗೆ ಅಥವಾ ಇದು ಮುಗ್ದಿದೆ ಅನ್ನುವಂಥ ರೀತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಆಡಳಿತ ಪಕ್ಷವೂ ಒಳಗೊಂಡಾಗೆ, ಅಂದರೆ ರೂಲರ್ಸ್ ಅಂತ ನಾವೇನು ಕರಿತಾ ಇದ್ದೀವಿ, ಆ ರೂಲರ್ಸ್ ಒಳಗೊಂಡಾಗೆ ಇವತ್ತು ಆ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಸೊ ಅವರು ಏನೇ ಪ್ರಯತ್ನ ನಡೆಸಿದ್ರೂ ಕೂಡ ಈ ಹೋರಾಟಕ್ಕೆ ಯಾವುದೇ ರೀತಿ ಧಕ್ಕೆ ಬರಲ್ಲ. ನಮ್ಮೊಟ್ಟಿಗೆ 2 ಬಾರಿ ನೀವು 2 ಸುತ್ತಿನ ಮಾತುಕತೆಯನ್ನು ಮಾಡಿದ್ರಿ. ಆ ಮಾತುಕತೆಯನ್ನು ನಾವು ಒಪ್ಪಲಿಲ್ಲ ಅಂತ ಹೇಳಿದರೆ ನಾವು ಏನು ಕೇಳ್ತಾ ಇದ್ದೀವಿ ಅದನ್ನು ನೀವು ಕೊಡಲಿಲ್ಲ. ಸೊ ಕೇವಲ ಅಶ್ಯೂರೆನ್ಸ್ ಅಂತ ಹೇಳಿದ್ರಿ, ನಾವು ಡಿಕ್ಲರೇಷನ್ ಅಂತ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಅಶ್ಯೂರೆನ್ಸನ್ನು ಒಪ್ಪಲ್ಲ ಅಂತ ಹೇಳಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ಸೊ ಈ ಹೋರಾಟವನ್ನು ಮತ್ತೊಂದು ಸಾರಿ ಏನಾದರೂ ಇದನ್ನು ಮುಗಿಸಬೇಕು ಅಥವಾ ಬೇರೆ ಏನಾದರೂ ಇದನ್ನು ದಿಕ್ಕನ್ನು ಬದಲಾಯಿಸಬೇಕು ಅನ್ನೋ ದಿಕ್ಕಲ್ಲಿ ಸೊ ಬಹುಶಃ ಈ ಥರದ ಕೆಲವು ಪ್ರಯತ್ನಗಳಾಗಿದೆ. ಹಾಗಾಗಿ ಈ ಹೋರಾಟ ಕಂಟಿನ್ಯೂ ಆಗುತ್ತೆ. ಸರ್ಕಾರ ಇದು 2ನೇ ಬಾರಿ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದೆ, ಭಾರಿ ಒಳ್ಳೆಯದು. ಸೊ ಹೆಚ್ಚು ಕಡಿಮೆ ಮಲಗಿರೋ ಹಾವನ್ನು ಅವರು ತುಳಿದಿದ್ದಾರೆ. ಹಾಗಾಗಿ ನಾಳೆಯಿಂದ ನಮ್ಮ ಹೋರಾಟದ ಸ್ವರೂಪ ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದನ್ನು ನಾವು ಕೂಡ ನಾಳೆ ಇನ್ನೂ ಹಲವು ಜನ ಬರ್ತಾ ಇದ್ದಾರೆ. ಅವರೆಲ್ಲ ಬಂದ ಮೇಲೆ ಕೂತು ನಾವು ಚರ್ಚೆ ಮಾಡಿ ನಮ್ಮ ಹೋರಾಟವನ್ನು ಸ್ವರೂಪವನ್ನು ನಾವು ಬದಲಾಯಿಸ್ತೇವೆ. ಇನ್ನು ರಾತ್ರಿ ಇಡೀ ನಡೆದ ಪ್ರತಿಭಟನೆಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಹಾಗೂ ನರ್ಸ್ ಜಯಲಕ್ಷ್ಮಿ ಪಾಲ್ಗೊಂಡಿದ್ರು. ಇದೇ ವೇಳೆ ವೇತನಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಲೈವ್ ಮಾಡಿ ವಿವರಣೆ ನೀಡಿದ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ಸುಖ ಸುಮ್ಮನೆ ಬೇಡದ ಯೋಜನೆಗಳಿಗೆ ಕೋಟಿ ಹಣ ಖರ್ಚು ಮಾಡುವ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರ ವೇತನದ ಬಗ್ಗೆ ಮಾತ್ರ ಚಕಾರ ಎತ್ತುತ್ತಾ ಇಲ್ಲ. ಪಕ್ಷಭೇದ ಮರೆತು ರಾಜಕೀಯ ಧುರೀಣರು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಪ್ರಥಮ್ ಆಗ್ರಹಿಸಿದ್ರು. ಇವ್ರಿಗೆ ಅಂಗನವಾಡಿ ಹೆಂಗಸರಿಗೆ ಕಾರ್ಯಕರ್ತರಿಗೆ 3,000 ರೂಪಾಯಿ ಸಂಬಳ, ಅಂದರೆ ಅಸಿಸ್ಟೆಂಟ್ಸ್ಗೆ
ಟೀಚರ್ಸ್ಗೆ 6,000 ರೂಪಾಯಿ, 3,000 ರೂಪಾಯಿ ತೊಗೊಂಡು ಏನು ಮಾಡ್ತಾರೆ? ಒಂದು ಬಸ್ ಪಾಸ್ ಅನ್ನು ಮಾಡಿಸೋರಿಗೆ ಮೋರ್ ದೆನ್ 1,000 ರೂಪಾಯಿ ಇದೆ. ಒಂದು ಸಲ ಬೆಂಗಳೂರು ಟು ಮೈಸೂರು ಓಡೋರು 150 ರೂಪಾಯಿ 200 ರೂಪಾಯಿ ಟಿಕೆಟ್ ಇದೆ. ಈ 1,500 ರೂಪಾಯಿ 3,000 ರೂಪಾಯಿ ಹೆಂಗೆ ಬದುಕ್ತಾರೆ? ಗ್ಯಾಸ್ ಸಿಲಿಂಡ್ರ್ 1,000 ರೂಪಾಯಿ ಹತ್ತತ್ರ ಇದೆ. ಸೊ ಎಲ್ಲ ನೋಡಿದಾಗ ಜೊತೆಗೆ ಇವರು ಈಗ ಅಷ್ಟೇ ಅಲ್ಲ, ಬರೀ ಇವತ್ತಿನ ಅನ್ನ ತಿನ್ನೋದಷ್ಟೇ ಅಲ್ಲ, ಮುಂದಿನವ್ರ ಮಕ್ಕಳ ಭವಿಷ್ಯನೂ ರೂಪಿಸ್ಬೇಕಾಗ್ತದೆ ಅದೇ ದುಡ್ಡಲ್ಲಿ.